ಓಹೋ ಇದೇನ್ಲಾ ಇಷ್ಟು ದೊಡ್ಡ ರೂಮ್ ಮಾಡಿಯೇ ಲೇ ತಿರುಪತಿ ಅದೇನ್ಲ ಅಷ್ಟೊಂದ್ ಜನ ಕೇಳಕ್ಕೆ ಪಿತ 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 ಅಂತ ಮಾತಾಡ್ಕೊಂಡು ನಿಂತವ್ರೆ. ಅಯ್ಯೋ ಗಾಂಧಿನಗರದಲ್ಲಿ ಹಂಗೆಯ ಪಿಕ್ಚರ್ ಕಾಲ್ಗೆ ಸಿಕ್ತಿರ್ತವೆ. ಹಂಗತ್ಯಾ ಗೌಡ್ರೆ, ನಮ್ ಚಿಕ್ಕಪ್ಪನ್ ಬಾಮ್ಮ ತಮ್ಮನ ತಂಗಿ ಕಡೆ ಮಗ ಇಲ್ಲೇ ಇರೋದು. ಪಿಕ್ಚರ್ ಡೈರೆಕ್ಟರ್ ಅವನು. ಅದ್ಯಾವ್ದು ಅದ್ದೂರಿಂತ ಪಿಕ್ಚರ್ ಮಾಡ್ನಲ್ಲ ಅರ್ಜುನ್ ಅಂತ ಮಂಡ್ಯದವನು ಅವನಿಲ್ಲ. ಅವನಲ್ಲ, ಇನ್ನು ಕನ್ನಡ ಪಿಕ್ಚರ್ ಒಂದು ಮಾಡೇ ಇಲ್ಲ ಇವನು. ಇನ್ನೇನ್ ತೆರ್ಕೊಂಡ್ ಕೂತಿದ್ನ. ಹಂಗಂದ್ರೆ ಡೈರೆಕ್ಟರ್ ಅಂದ್ರೆ ಡೈರೆಕ್ಟರ್ ಅಲ್ಲ, ಅಷ್ಟೇನ್ ಡೈರೆಕ್ಟರ್ ಇವನು. ಅಂದ್ರೆ ಈಗ ನಾನ್ ನಿಮ್ ಜೊತೆಗಿಲ್ವಾ ಹಂಗೆ ಹಂಗಂತೀಯ. ಲೇ ತಿರುಪತಿ, ಈ ಹೋಟ್ಲ್ನಾಗೆ ಮಂಡ್ಯದ ಅಚ್ಚಿಪಲ್ ಹಾಕಿ ಒಳ್ಳೆ ಕಾಪಿ ಮಾಡ್ಕೊಡಕ್ಕೆಲ್ಲ. ಬೆಂಗಳೂರಲ್ಲಿ ಬೆಲ್ಲವೇ ಸಿಗಲ್ಲ, ಇನ್ ಬೆಲ್ಲದ ಕಾಪಿ ಸಿಕ್ಕದ? ಯಾಕ್ಲಾ? ಅವನ್ನೇ ಬರಕ್ ಕೇಳಿವ್ನಿ. ಯಾರನ್ನ? ಡೈರೆಕ್ಟ್ರು ಬಂದ್ಬಿಟ್ಟು ಹೆಂಗ್ ಮಾಡ್ಬೇಕು, ಎಲ್ ಮಾಡ್ಬೇಕು, ಎಷ್ಟೊತ್ತಿಗೆ ಮಾಡ್ಬೇಕು ಎಲ್ಲ ಡೀಟೇಲ್ ಆಗಿ ಹೇಳ್ತಾನೆ. ಬಂದು ದಿವ್ಸ ಹೆಂಗೆಲ್ಲ ಮಾಡೋದು? ಎಲ್ಲೋದ್ರು ಕಬ್ಬನ್ ಗದೆ ಒಳಿಕೆ ಬನ್ನಿ ನೀವು ಪಿಕ್ಚರ್ ಗೌಡ್ರೆ. ಹಂಗ ಇಡೀ ಕರ್ನಾಟಕದ ಮೂಲೆಯಲ್ಲಿ ಉಳ್ಳಿ ಕಲ್ ಚೆಲ್ದಂಗ್ ಚೆಲ್ಬಿಡ್ಬೇಕು. ಏನೆಲ್ಲ ಚೆಲ್ಲದು? ನಿಮ್ಮ ಹೆಸರು? ಲೇ, ನಾನ್ ಈ ಸಿನಿಮಾ ಮಾಡಕ್ ಬಂದಿರೋ ಉದ್ದೇಶನ ಅದೇ ಅಲ್ವೇನ್ಲ. ಲೇ, ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಅವ್ರದ್ದು ಒಂದೇ ಒಂದು ತುಂಡು ನಾನ್ ಕಂಡ. ಅವ್ರಾದ್ಮೇಲೆ ನಾನೇ ಕಲ MLA. ಲೇ, ನಾನೇನಾದ್ರು MLA ಆದ್ರೆ ಹಿಮಾಲಯದ ಗಂಗಾ ನದಿನ ಪಾತಿ ಕಟ್ಟಿ ಮಂಡ್ಯ ಒಳಗ್ ಬಿಡ್ಕೋತೀನಿ ಕಳ್ಳಲೇ. ತಿರುಪತಿ ನಾನು ಹೇಳಿದ್ನಲ್ಲ. ನಿಂತ್ಕೊಬೇಡಿ, ಕೂತ್ಕೊಳ್ಳಿ. ನೀವೇನಾರು ನಮ್ ಸಿನಿಮಾನ ಗೆಲ್ಲಿಸ್ಬಿಟ್ರೆ ಮಂಡ್ಯದಲ್ಲಿ ನನ್ನ ಹೆಸರಲ್ಲಿ 5 ಎಕರೆ ಜಮೀನು, ಬಾಪುರನ್ ಕೊಪ್ಪಳಲ್ಲಿ ಮಿಲಿಟರಿ ಹೋಟ್ಲು, ಬಾಲಾಜಿ ಲಾಡ್ಜಲ್ಲಿ ಹಳೆ ಮ್ಯೂಸಿಕ್ ಎಲ್ಲ. ಡೈರೆಕ್ಟರ್ ಅಲ್ಲ, ಅಷ್ಟೇನ್ ಡೈರೆಕ್ಟರ್ ಬಿಲ್ಲೇ ಬಿರ್ಲ. ಇದಳ್ ಮಕ್ಕೆ ಬಾಯಿ ಕಡೆಗೆ ನಡಿ ಆ ಕಡೆ. ಮೊದ್ಲೇ ಹೇಳ್ಬಾರ್ದು. ನಿನ್ ಬಾ ಕೂತ್ಕೋ. ಮತ್ತೆ ಏನ್ಲ ಕೂತ್ಕೊಳ್ಳೋದು? ಕೆಲ್ಸ ಇರೋದ್ ಇವ್ ತಗೋಣ. ಏನು ಲೇ, ಯಾರ ಇವರು? ಯಾವ ನಾಟಕದ ಕಂಪನಿಯಿಂದ ಕರ್ಕೊಂಬಂದ ಪಿಕ್ಚರ್ ಮಾಡಕ್ಕೆ? ಅಲ್ಲೆಲ್ಲ ಹೇಳಿದ್ನಲ್ಲ ಗೌಡ್ರು. 1 ಹೋಟೆಲ್ ಸೋತವರು. ನೀವೇನ್ ವರಿ ಮಾಡ್ಕೋಬೇಡಿ ಗೌಡ್ರೆ, ತಿರುಪತಿ ಫೋನ್ ಮಾಡಿ ಎಲ್ಲಾ ಹೇಳಿದ್ದಾನೆ. ನಿಮ್ಮ ಹೆಸರನ್ನ ಫೇಮಸ್ ಮಾಡಿಸ್ಬಿಡ್ತೀನಿ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವೇ MLA ಕಂಡಕ್ಟು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿಮ್ಮನ್ನೇ ನಂಬ್ಕೊಂಡಿವ್ನಿ ಬಿಲ್ಲೆ ಅವರೇ. ನೋಡ್ರೆ, ನಿಮ್ಮಂತ ಪ್ರೊಡ್ಯೂಸರ್ ಏನಾದ್ರು ಗಾಂಧಿನಗರದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಉಳ್ದಾರ ಹಾಕಿತ್ತು ಲಂಗೋಟಿ ನಿಲ್ಸ್ಬಿಡ್ತಾರೆ. ಇದ್ಯಾರ್ದು? ಹಾಕಿತ್ತಿರೋರ್ದು. ಇವಾಗ ಅವ್ನು ಹೆಂಗವನು? ನಂಗ. ಅಯ್ಯೋ ಮಂಗ, ಏನು ಹಿಂಗ ಹೇಳ್ತಾವನೆ? ನಾನ್ ಹಂಗಲ್ಲ ಬಿಡಿ ಅಪ್ಪ ಉಳ್ಕೊಂಡೆ. ಇದ್ದಿದ್ದನ್ನ ಇದ್ದಂಗೆ ಹೇಳ್ತೀನಿ. ಏನೋ ನಿಮ್ಮಂತವ್ರು ಇರೋದಿಲ್ಲ, ನಿಮ್ಮನ್ನೇ ನಂಬಿದೀವಿ ಸ್ವಾಮಿ. ಈಗ ಡೈರೆಕ್ಟರ್ ಬರಕ್ ಹೇಳಿದ್ದೀನಿ. ಕೇಳಿ, ಮುಂಚೆ ಕತೆ ಕೇಳಿ, ಆಮೇಲೆ ಮುಂದಿಂದು ನಾನ್ ನೋಡ್ಕತೀನಿ. ಹೌದೌದೌದು, ಎಲ್ಲಾ ಕಳ್ಕೊಂಡಿರೋರು ಇಂಥವ್ರು ಇರೋದ್ಲಿಂದಲೇ ಅಲ್ಲೋ ಇಲ್ಲೋ ಒಂದೋ 2 ಕನ್ನಡ ಸಿನಿಮಾಗಳು ಇಟ್ಟಾಗ್ತವೆ. ಅಲ್ಲಕ್ಕಲ್ಲ ಬಿರ್ಲಾ, ನೀನಮ್ಮ ಹುಡು ಪಿಕ್ಚರ್ ತೆಗಿ. ಕಣ್ಣವ್ರ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡೋ ವ್ಯಕ್ತಿ ನಾನಲ್ಲ. ನೋಡು, ಹೀರೋ ಆಗಿ ಮಾಡಿದ್ದೀನಿ, ಪ್ರೊಡ್ಯೂಸರ್ ಆಗಿದ್ದೀನಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೀನಿ, ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿದ್ದೀನಿ. ಇಷ್ಟೆಲ್ಲ ಮಾಡೋ ಹೊತ್ತಿಗೆ ನನಗೆ ಈ ವಯಸ್ಸಾಗೋಯ್ತು. ಇಷ್ಟೆಲ್ಲ ಆದ್ರೂ ನನಗಿನ್ನೂ ಅನುಭವ ಕಮ್ಮಿ ಅನ್ಕೋತೀನಿ. ಇದಕ್ಕೆಲ್ಲ ನಿಮ್ಗೆ ಸ್ಫೂರ್ತಿ ಯಾರು? ಮಹೇಂದ್ರ ವರ್ಮಾ. ಎಲ್ಲ ನಿಮ್ ಕರ್ಮ. ಏನೋ ನಮ್ ಜೊತೆ ಇದ್ಕೊಂಡು ಎಲ್ಲಾ ಕೆಲ್ಸಗಳನ್ನ ನೀವ್ ಮಾಡ್ಕೊಂಡು ಹೋಗ್ಬಿಟ್ರೆ ಮುಂದಕ್ಕೆ ನಾನು ಸಿನಿಮಾ ತೆಗಿತೀನಲ್ಲ, ಅದ್ರಲ್ಲಿ ಡೈರೆಕ್ಟರ್ ನಿಮ್ಮನ್ನ ಮಾಡಕ್ ನಮ್ ಗೌಡ್ರ ಹೇಳ್ಮೇಲೆ ಮುಗೀತು. ಪಿಕ್ಚರ್ ನೀನೇ ಡೈರೆಕ್ಟರ್. ಈಗ ಡೈರೆಕ್ಟರ್ ಬರ್ತಾ ಇದ್ದಾರೆ, ಬಂದ ತಕ್ಷಣ ಮುಂದಿನ ಕೆಲಸ ನೋಡೋಣ. ಮೊದ್ಲು ಈ ಲಂಗೋಟಿ ತೆಗೆದು ಕಾಕಸ್ಗೆ ಹಾಕಿ ಮೊಗ್ಲು ವಾಸನೆ ಹೊಡಿತಾ ಇದ್ದೆ. ಯಾರೋ ಬಂದ್ರು. ಕೂತ್ಕೊಳ್ಳಿ. ನಾನು ಹೇಳ್ತೀನಲ್ಲ, ಡೈರೆಕ್ಟ್ರು ತುಂಬಾ ಟ್ಯಾಲೆಂಟೆಡ್. ನಮಸ್ಕಾರ. ತಮ್ಮ ಹೆಸರು? ಗೇಮ್ಸ್. ನಮ್ಮೂರ್ ಪಕ್ಕದಲ್ಲಿ ಯಾವ್ದು ಊರು? ಬೇಸಗ್ರಹಳ್ಳಿ. ಅಲ್ಲೊಬ್ಬ ಪ್ರೇಮ್ಸ್ ಅಂತ ಇದ್ನಲ್ಲ, ಅವನು ಜೋಗಿ ಸಿನಿಮಾನ 3 ಕಿತ ನೋಡಿದೀನಿ. ನಿಂದ ಯಾವ್ದು? ಜೇಮ್ಸ್. ನಾನು ಮಂಡ್ಯದವನೇ ಸರ್. ನಾವ್ ಮಂಡ್ಯದವ್ರು ಯಾವಾಗಲೂ ಡಿಫ್ರೆನ್ಸ್ ಬಿಡಿ ಸರ್. ನನ್ ಟಾಪ್ ಟು ಬಾಟಮ್ ಫುಲ್ ಡಿಫ್ರೆನ್ಸ್ ಸರ್. ಏನಪ್ಪ? ನಾನು ನನ್ ಕತೆ. ಹೇಳಪ್ಪ. ಇದೇನು? ಸ್ಟೋರಿ ಬೋರ್ಡ್ ಸರ್. ಹೈಟೆಕ್. ನಾನು ಹೇಳಿಲ್ವಾ? ಓಪನ್ ಮಾಡ್ದಟ್ಟಿಗೆ ಏನ ಸಿನಿಮಾನ ಸರ್. ಓಪನ್ ಮಾಡ್ದಟ್ಟಿಗೆ ಫುಲ್ಲು ಮಳೆ ಸರ್. ಉದೋ ಅಂತ ಸುರಿತಾ ಇರುತ್ತೆ. ಆ ಮಳೆನಾಗ ಹೀರೋಯಿನ್ ಅಳ್ತಾ ನಿಂತವಳೆ ಸರ್. ಅಯ್ಯೋ ಪಾಪ, ಹೀರೋಯಿನ್ ನ ಮೊಳೆ ಮೇಲೆ ನಿಲ್ಸಿ ರಕ್ತ ಬರ್ಸಿ ಕಾಲೇಟಾಗಿ ಇನ್ನೊಂದ್ ಕಿತ ನಾವ್ ಕರೆದ್ರೆ ಬತ್ತಾಳೆ ಏನಾದ್ರು. ಮೊಳೆ ಅಲ್ಲ ಸಾ, ಮಳೆ ರೈನು ಮಳೆಯ. ಹೇಳಪ್ಪ. ಫುಲ್ಲು ಮಳೆನ ಗೊಳೋ ಅಂತ ಅಳ್ತಾ ನಿಂತವಳು ಸರ್.
ಗೋಳು ಅಂತ ಅಳ್ತಾ ನನ್ ಗಂಡ ಎಲ್ಲಿ ಅಂತ ಕೇಳ್ತಾವಳೆ ಸಾರ್. ಆದ್ರೆ ಅಲ್ಲಿ ಯಾರು ಇರಲ್ಲ. ಮತ್ತಾರನ್ ಕೇಳ್ತಾವಳು? ಥಿಯೇಟರ್ ಅಲ್ಲಿ ಕೂತಿರೋ ಜನರನ್ನ ಕೇಳ್ತಾವಳೆ. ಹೀರೋ ಹಂಗೆ ಜನರ ಮಧ್ಯೆಯಿಂದ ಎದ್ದು ಬಂದು ಸ್ಕ್ರೀನ್ ಹತ್ರ ಹೋಗಿ ಪರ್ದೆ ಅರ್ಧ ಹಂಗೆ ಹೀರೋಯಿನ್ ಹತ್ರ ನಿಂತ್ಕಂತಾನ ಸಾ. ಕಟ್ ಮಾಡ್ದಟ್ಗೆ ಇನ್ನೇನು ಉಳಿತದೆ? ಸ್ಕ್ರೀನ್ ಹರಿದೋಯ್ತಲ್ಲ. ಬಿಳಿ ಪಂಚ ಆದಾದ್ಮೇಲೆ ಇನ್ನೇನು ಥಿಯೇಟರ್ ಮುಚ್ಚಬೇಕಷ್ಟೇ. ಆ ಕಟ್ ಬೇರೆ ಈ ಕಟ್ ಬೇರೆ ಸಾರ್. ಸಿನಿಮಾ ಈಗ ಶುರು ಸಾರ್. ಸಿನಿಮಾ ಈಗ ಶುರುನಾ? ಪೂರ ಕೇಳ್ಬಿಡಿ, ಇನ್ನೇನ್ ಕ್ಲೈಮ್ಯಾಕ್ಸ್ ಬಂತು. ಅಯ್ಯಯ್ಯೋ ಆಗ್ಲೇ ಮುಗಿದೋಯ್ತೇನಪ್ಪ. ಸಾರ್ ಹೀರೋ ಮುಂಚೆನೆ ಸತ್ತೋಗಿರ್ತಾನ ಸಾರ್. ಲೇ ಮುಂಚೆದು ಸತ್ತೋದ ಅಂತ್ಯ, ಸ್ಕ್ರೀನ್ ಹರ್ಕೊಂಡ್ ಬಂದ ಅಂತ್ಯ, ಏನೋ ನಿನ್ ಕತೆ. ಸರ್ ಇದು ಆತ್ಮದ ಕತೆ ಸಾರ್. ಡಿಫ್ರೆನ್ಸ್. ಆತ್ಮಕ್ಕೆ ಸಾವಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಆದ್ರೆ ಆತ್ಮಕ್ಕೂ ಸಾವ್ ಐತೆ ಅಂತ ಪ್ರೂವ್ ಮಾಡೋದೇ ನನ್ ಸಬ್ಜೆಕ್ಟ್. ಹಿಂಗೆ ಆತ್ಮಕ್ಕೂ ಸಾವಿದೆ. ಎಸ್. ಚೆನ್ನಾಗೈತಣ್ಣ. ಚೆನ್ನಾಗದ. ಮೊದ್ಲು ಇವನ್ನ ಕರ್ಕೊಂಡೋಗಿ ಕೊಳ್ಳೆಗಾಲದಲ್ಲಿ ತಡೆ ಒರ್ಸ್ಕೊಂಬರ್ರು. ಯಾವ್ದೋ ಭೂತದ ಪ್ರೇತ ಕಥೆಲ್ಲ ಹೇಳ್ಕೊಂಡು ಇನ್ನೊಂದು ನಿಮಿಷ ಯಾರು? ಅದೇ ನಾನು ಹೇಳ್ದಲ್ಲ ಗೌಡ್ರೆ, ಡಿಫ್ರೆಂಟ್ ಡೈರೆಕ್ಟ್ರು. ಇವನು ಡೈರೆಕ್ಟ್ರಾ? 3D ಡೈರೆಕ್ಟ್ರು. ಅವನು ಗೇಮು, ನೀನೇನ್ ಡಬಲ್ ಗೇಮ್ ಅಪ್ಪ? ಇಲ್ಲ ಸರ್. ಏನ್ ನಿನ್ ಹೆಸರು? ಸರ್ ಹೆಸರು ಗಿಸ್ರು ಎಲ್ಲಾ ಕಟ್ಕೊಂಡು ಏನ್ ಸಾರ್ ಮಾಡ್ತೀರಾ? ಪಿಕ್ಚರ್ ಮಾಡಕ್ ಬಂದಿದ್ದೀರಾ, ಪಿಕ್ಚರ್ ಮಾಡಿ ಅಷ್ಟೇ. ಯಾವ್ದು ನಿಮ್ ಊರು? ಸರ್ ಊರು ಕೇರಿ ಎಲ್ಲ ನಿಮ್ಗೆ ಯಾಕೆ ಸರ್? ನಿಮ್ಮ ಅಪ್ಪನ ಹೆಸರೇನಪ್ಪ? ಯಾಕೆ ಸರ್, ನಮ್ಮಪ್ಪ ಏನಾದ್ರು ನಿಮ್ ಮನೆ ಕಡೆ ಬಂದಿದ್ರ? ಹೋಗ್ಲಿ ಕತೆ ಹೇಳಪ್ಪ. ಸರ್ ನಾನು ಆಗ್ಲೇ ಹೇಳಿಲ್ವಾ ಸರ್, ಕತೆ ಗೀತೆ ಎಲ್ಲ ಕೇಳ್ಬೇಡಿ ಅಂತ. ಇವ್ನ್ ಯಾವನೇ ಇವನು? ಕತೆ ಹೇಳ್ದೆ ಹಂಗೆ ಪಿಕ್ಚರ್ ಮಾಡೋದು? ಸರ್ ಅಷ್ಟು ಕತೆ ಕೇಳಿ ಆಮೇಲೆ ಪಿಕ್ಚರ್ ಮಾಡಿ. ನಾನ್ ನಂಬಿ ಸರ್. ನಿನ್ನ ನಂಬಿದೀವಪ್ಪ, ಮೊದ್ಲು ಕತೆ ಹೇಳಯ್ಯ. ಶಂಕರಪ್ಪ ಕಳ್ಳೆಯನ ಹಟ್ಟಿ. ಇದೇನ್ ಪಿಕ್ಚರ್ ಹೆಸರ? ಅಲ್ಲ ಸಾರ್, ನನ್ನ ಹೆಸರು. ನಿನ್ನ ಹೆಸ್ರು ನಾಯಿ ನನ್ ಮಗ ಕೇಳ್ದವನು. ಪಿಕ್ಚರ್ ಹೆಸರು ಹೇಳು. ನನ್ ಪಿಕ್ಚರ್ ಹೆಸರಿಲ್ಲ ಅಂತ ಅವಾಗ್ಲೇ ಹೇಳಿಲ್ವಾ ಸರ್? ಹೋಗ್ಲಿ ಕತೆ ಯಾರು ಹೇಳಲ್ಲ. ಸರ್ ನನ್ ಪಿಕ್ಚರ್ ಕತೆನೇ ಇಲ್ಲ ಸರ್. ಯಾರು ಇವನು? ಎಂಡ ಕುಡ್ದು ದೇವ ಮುಂತಾರ ಆಡ್ತವನಲ್ಲೋ. ಇವನ ನಮ್ಮ ಮಟ್ಟಿ ಒಳಗ್ ಬಿಟ್ಕೊಂಡಿರದೆ ಮೊದ್ಲೇ ತಪ್ಪು. ಇವನ ಕಳಿಸ್ತೀರಾ ಇಲ್ಲ ನನ್ನ ಮಕ್ಕಳ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಇಂಥವ್ರು ನಿಂತ್ಕೊಂಡಿರೋದನ್ನ ನೀನ್ ನಾಳೆ ಹೋಗಿರೋದು. ಸ್ವಾಮಿ, ಸಮುದ್ರದಲ್ಲಿ ಮುತ್ತು ಹುಡುಕ್ಬೇಕಾದ್ರೆ ಕಲ್ಲು ಮುಳ್ಳು ಸಿಗೋದ್ ಸಹಜ ತಾನೆ. ನನ್ನ ಹತ್ರ ಇನ್ನೊಂದ್ ಕತೆ ಇದೆ. ಇನ್ನೊಂದ್ ಕತೆನಾ? ಅಯ್ಯಯ್ಯೋ, ಈ ಕತೆ ಕೇಳಿಸ್ಕೊಂಡೆ ಅರ್ಗಿಸ್ಕೊಳಕ್ 3 ತಿಂಗಳು ಬೇಕು. ನನ್ ಬಿಟ್ಬಿಡಪ್ಪ. ಅವ್ರು ದೊಡ್ಡ ಡೈರೆಕ್ಟರ್ ಕೊಡ್ರೆ ಅವ್ರ ಕತೆನೇನಾದ್ರು ಕೇಳ್ಬಿಟ್ರೆ ಸೂಪರ್ ಆಗಿರ್ತದೆ. ಅವ್ರಿಬ್ರು ಲೂಸ್ ಡೈರೆಕ್ಟರ್ ಸೇರಿ ನೀನು ಲೂಸ್ ಆಗ್ಬಿಟ್ಟಿದ್ದೆ. ಅಲ್ಲ ಗೌಡ್ರೆ, ಅವ್ರು ತುಂಬಾ ದೊಡ್ಡ ಡೈರೆಕ್ಟ್ರು. ಎಷ್ಟೋ ಜನಕ್ಕೆ ಮುಂದಕ್ಕೆ ತಂದವ್ರೆ. ಮುಂದಕ್ಕೆ ತಂದವ್ರ? ಅವ್ರ ಹೆಸರು? ಅದೇ ಸಸ್ಪೆನ್ಸ್. ಅದು ಸಸ್ಪೆನ್ಸ್. ಅಣ್ಣ ಮಂಗ್ಳಿ ಮಗಳ ಅವಳಲ್ಲ. ಏ ಶಂಕರ, ನಮ್ ಕೇಶವ ಇದ್ದಂಗಿದ್ದಾನಲ್ಲ. ನಾನೇ ಕಣ್ಲ ಕೇಶವ. ಇದೇನ ಕೇಶವ, ಇಷ್ಟೊಂದ್ ಬದ್ಲಾಗಿದ್ಯಾ? ಇನ್ಸಲ್ಟು, ಟೈ, ಗಾಡಿ ಬೇರೆ ಐತೆ. ಎಲ್ಲ ಕಂಪ್ನಿಗ್ ಸೇರಿದ್ಮೇಲೆ. ಕಂಪ್ನಿನಾ? ಅದ್ಯಾವ್ದ ಕಂಪ್ನಿ? ಮನಿ ಸಿಂಗ್ ಕಂಪ್ನಿ ಕಣ್ಲ. ಮನಿ ಸಿಂಕ? ಹಂಗಂದ್ರೆ ದುಡ್ನ ಡಬಲ್ ಮಾಡ್ಕೊಡ್ತೀವಿ. ಅದ್ಹೆಂಗ್ಲ ಡಬಲ್ ಮಾಡ್ಕೊಡ್ತಾರೆ? ಸರಿಯಾದ ಪ್ರಶ್ನೆ ಕೇಳ್ದೆ ನೋಡ್ ಶಂಕರ. ನಿನ್ನ ಕಂಪ್ನಿಗೆ ಮೆಂಬರ್ಶಿಪ್ ಮಾಡ್ಕೋತೀವಿ. ಜೊತೆಗೆ ನಿನ್ ಕಡೆಯಿಂದ ಕಟ್ಸಿದ ದುಡ್ಗೆ ಒಂದ್ ಬಾಂಡ್ ಪೇಪರ್ ಕೊಡ್ತೀವಿ. ಜೊತೆಗೆ ಆ ದುಡ್ನ ರಿಯಲ್ ಎಸ್ಟೇಟ್, ಶೇರ್ ಮಾರ್ಕೆಟ್ಗೆ ಬಿಟ್ಟು 2 ತಿಂಗಳಿಗೆ, 3 ತಿಂಗಳಿಗೆ, 6 ತಿಂಗಳಿಗೆ ಆ ದುಡ್ನ ಡಬಲ್ ಮಾಡ್ಕೊಡ್ತೀವಿ. ಹಂಗಾರೆ ಈ ಕಂಪ್ನಿಯಿಂದ ಏನೋ ಮೋಸ ಇಲ್ಲ ತಾನೆ? ಯಾಕೆ ಇಷ್ಟೊಂದು ಅನುಮಾನ ಪಡ್ತೀಯ ಶಂಕರ? ನಾನಿಲ್ವಾ, ಕಂಪ್ನಿ ಇಲ್ವಾ? ನಾನು ಈ ಕಂಪ್ನಿಗೆ ಎಷ್ಟೊಂದ್ ಜನನ್ ಸೇರ್ಸಿದೀನಿ. ನಿನ್ಗೆ ಯಾಕೆ ಇಷ್ಟೊಂದ್ ಡೌಟು? ಏನೋ ನೀನ್ ನಂಬಿದೀನಿ ನೋಡ್ವಾ. ನೀನೇನು ತೊಂದ್ರೆ ತಗೋಬೇಡ, ನಾನಿದ್ದೀನಿ. ಬಾ ಕುತ್ಕೋ. ನಿಮ್ಮಂತವ್ ನಡಿ, ನಾನ್ ಬರ್ತೀನಿ. ಬಾ, ಪರವಾಗಿಲ್ಲ, ನಡಿ. ದನಕಾರೆಲ್ಲ ಮನಿ ಸಿಕ್ ಮಾಡ್ತಾರಲ್ಲ ಅಣ್ಣ.